ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಿದೆ. ಹೌದು, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ರೈತರಿಗೆ ಬಂಪರ್ ಗುಡ್ ನ್ಯೂಸ್, ಬಂಪರ್ ಗುಡ್ ನ್ಯೂಸ್, ಬಂಪರ್ ಗುಡ್ ನ್ಯೂಸ್. ಎಸ್, ತುಂಬ ಜನ ಕೇಳಿದ್ರಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ, ಗೃಹಲಕ್ಷ್ಮಿ ಯೋಜನೆ ಹಣನೂ ಕೇಳಿದ್ರಿ. ನಾನು ನಿಮಗೆ ಹೇಳ್ತೀನಿ ಯಾರಿಗೆ ಹಣ ಜಮೆ ಆಗ್ತಾ ಇದೆ, ಏನು ಕತೆ ಅನ್ನುವಂಥದ್ದನ್ನು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆ್ಯಂಡ್ ಯಾರ್ಯಾರ ಅಕೌಂಟಿಗೆ ಎಷ್ಟು ಹಣ ಬರುತ್ತೆ ಎಲ್ಲನೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಫಸ್ಟ್ ಬಂದುಬಿಟ್ಟು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಯಾರೆಲ್ಲ ಹೇಳ್ತಾ ಇದ್ದೀರಾ, ಫಸ್ಟ್ ಒಂದು ವಿಚಾರವನ್ನು ನೆನಪಲ್ಲಿಟ್ಕೊಳ್ಳಿ. ನಿಮ್ಮ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ತಿಲ್ಲ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಪ್ಡೇಟನ್ನು ಕರೆಕ್ಟಾಗಿ ಚಾಚು ತಪ್ಪದೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಯಾಕಂತಂದರೆ ನೀವು ಆರಾಮ್ಸೆ ಇಷ್ಟು ಕೆಲಸ ಮಾಡ್ತೀರಾ ಅಂತಂದರೆ ವಿದಿನ್ ಸೆಕೆಂಡಲ್ಲಿ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಹಾಗೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿ ಮಾಡ್ಕೊತ ಹೋಗಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಹೌದು, ಆ್ಯಂಡ್ ಇನ್ನೊಂದು ವಿಚಾರ, ಇಲ್ಲಿ ಒಂದಿಷ್ಟು ಜನ ಕೇಳಿದ್ರಿ, ಸರ್ ನಮ್ಗೆ ಹಣನೇ ಬರ್ತಾ ಇಲ್ವಲ್ಲ ಸರ್. ಇಲ್ಲಿ ಏನು ಕೇಂದ್ರ ಸರ್ಕಾರದ ಯೋಜನೆ ಅಷ್ಟು ಒಂದು ಬೆಸ್ಟ್ ಯೋಜನೆ ಅಂತ ನೀವು ಹೇಳ್ತೀರಾ. ಇಲ್ಲಿ ನಮಗೆ ನೀವು ಹೇಳ್ತೀರಾ ಒನ್ ಆಫ್ ದ ಬೆಸ್ಟ್ ಯೋಜನೆ, ಸಿಕ್ಕಾಪಟ್ಟೆ ದೊಡ್ಡ ಯೋಜನೆ, ಕೇಂದ್ರ ಸರ್ಕಾರದವ್ರು ಹಾಕ್ತಾರೆ ಅಂದರೆ ಇಡೀ ದೇಶಕ್ಕೆ ಹಣ ಬರುತ್ತೆ, ಹಾಗೆ ಹಿಂಗೆ ಅಂತ ಹೇಳ್ತೀರಾ. ಇದುವರೆಗೂ ಹಣ ಯಾಕೆ ಜಮೆ ಆಗಿಲ್ಲ, ಅಥವಾ ಈ ಒಂದು ಯೋಜನೆಗೆ ಫಂಡೇ ಇಲ್ವಾ, ಅಥವಾ ಈ ಒಂದು ಯೋಜನೆಗೆ ಏನು ಫಂಡ್ ರಿಲೀಸ್ ಮಾಡಿಲ್ವಾ, ಅಥವಾ ಈ ಒಂದು ಯೋಜನೆಗೆ ಹಣ ಜಮೆ ಆಗ್ತಾ ಇಲ್ವಾ ಅನ್ನುವಂಥದ್ದು ಮೇಲಿನ ಮೇಲೆ ಕ್ವೆಶನ್ಗಳು ಬರ್ತಾ ಇದೆ. ಒಂದನ್ನು ಕ್ಲಿಯರ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ನಾನು, ಒಂದನ್ನು ಕ್ಲಿಯರ್ ಮಾಡ್ತೀನಿ. ಈ ಒಂದು ಯೋಜನೆಗೆ 24,000 ಕೋಟಿ ರೂಪಾಯಿ ಹಣ ಜಮೆ ಆಗ್ತಾ ಇದೆ. 24,000 ಕೋಟಿ ರೂಪಾಯಿ ಹಣವನ್ನು ಹಾಕಿದ್ದಾರೆ. ಆ್ಯಂಡ್ ಈ ಒಂದು ಯೋಜನೆಗೋಸ್ಕರನೇ ತೆಗೆದಿಟ್ಟಿರುವಂಥದ್ದು, ಆ್ಯಂಡ್ ರಿಸರ್ವ್ ಮಾಡಿದ್ದಾರೆ. ಈ ಒಂದು ಯೋಜನೆಗೆ ಒನ್ ಆಫ್ ದ ಬೆಸ್ಟ್ ಯೋಜನೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಯೋಜನೆಯಲ್ಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದು ಹಣನೂ ಕೂಡ ಜಮೆ ಆಗುತ್ತೆ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಆ್ಯಂಡ್ ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಆ್ಯಂಡ್ ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ, ಅಯ್ಯೋ ನಮ್ಗೆ ಹಣನೇ ಜಮೆ ಆಗ್ತಾ ಇಲ್ಲ ಅಂತ ಯಾರೆಲ್ಲ ಹೇಳ್ತಾ ಇದ್ದೀರಾ, ಫಸ್ಟ್ ನೀವು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ದು ಯಾವ ಜಿಲ್ಲೆ, ಮತ್ತು ನಿಮ್ಮ ಹೆಸರೇನು, ನೀವು ಎಲ್ಲಿಂದ ಕಮೆಂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಅನಿಸಿಕೆ ಏನಿದೆ, ಮತ್ತು ನಿಮ್ಗೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ, ಅಥವಾ ಎಷ್ಟು ತಿಂಗಳಿಂದ ಹಣ ಬಂದಿಲ್ಲ, ಪ್ರತಿಯೊಂದನ್ನು ಕೂಡ ಇನ್ ಡೀಟೇಲಾಗಿ ಕಮೆಂಟನ್ನು ಮಾಡಿ ತಿಳಿಸಿ. ಯಾವಾಗ ನಮಗಾದರೂ ಅರ್ಥ ಆಗುತ್ತೆ. ಯಾಕಂತಂದರೆ ತುಂಬ ಜನ ಮಾಡ್ತಿರುವಂಥ ತಪ್ಪೇನಪ್ಪ ಅಂತಂದರೆ ಕಮೆಂಟ್ ಮಾಡಲ್ಲ. ತುಂಬ ಜನ ಮಾಡ್ತಿರುವಂಥ ತಪ್ಪು, ದಟ್ ಈಸ್ ಒನ್ ಆಫ್ ದ ಮಿಸ್ಟೇಕ್ ಅಂತಂದ್ರೆ ಇದೆ. ನೀವು ಕಮೆಂಟ್ ಮಾಡಲ್ಲ, ಕಮೆಂಟ್ ಮಾಡಿದ್ರೆ ಅರ್ಥ ಆಗುತ್ತೆ. ನೀವು ಕಮೆಂಟೇ ಮಾಡಲ್ಲ, ಇರಲಿ ಕೊಡು, ಹಂಗೆ ಮಾಡಿದರೆ ಆಗಲ್ಲ. ನಾನು ಎಲ್ರಿಗೂ ಹೇಳುವಂಥದ್ದು, ನೀವು ಕಮೆಂಟ್ ಮಾಡಿ ಫಸ್ಟ್. ನೀವು ಕಮೆಂಟೇ ಮಾಡಿಲ್ಲ ಅಂತಂದ್ರೆ ಯಾರಿಗೆ ಹೆಂಗೆ ಅರ್ಥ ಆಗುತ್ತೆ? ನಾನು ಅದೇ ಹೇಳುವಂಥದ್ದು, ಫಸ್ಟ್ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ನಾನು ಅಷ್ಟೇ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಪ್ರತಿಯೊಂದು ಹಣವನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಈ ಒಂದು ಯೋಜನೆಯಲ್ಲಿ ಬರುವಂಥ ಹಣವನ್ನು ಪಡ್ಕೊಳ್ಳಿ. ಈ ಒಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಕೊಂಡು ಹಣವನ್ನು ಪಡ್ಕೊಳ್ಳಿ, ಅಷ್ಟೇ ನಾನು ಹೇಳುವಂಥದ್ದು. ಆ್ಯಂಡ್ ನೀವು ಆರಾಮ್ಸೆ ಈ ಒಂದು ಯೋಜನೆಗೆ ಅಷ್ಟು ಕೆಲಸ ಮಾಡ್ತೀರಾ ಅಂತಂದರೆ ಡೆಫಿನೆಟ್ಲಿ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ನೀವು ಅರ್ಹರಾಗ್ತೀರಾ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಕಮೆಂಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ, ಸರ್ ನಮ್ಗೆ ಹಣ ಬಂದಿಲ್ಲ, ಸರ್ ನಮ್ಗೆ ಹಣ ಬಂದಿಲ್ಲ, ಸರ್ ನಮ್ಗೆ ಹಣ ಬಂದಿಲ್ಲ ಅಂತ. ಒಂದು ವಿಚಾರವನ್ನು ಹೇಳ್ತೀನಿ, ನೀವು ಕನ್ಸಿಸ್ಟೆಂಟ್ ಆಗಿರಿ, ಡಿಸಿಪ್ಲಿನ್ ಆಗಿರಿ, ಆ್ಯಂಡ್ ಡೆಫಿನೆಟ್ಲಿ ನೀವು ಹಾರ್ಡ್ ವರ್ಕ್ ಆಗಿದ್ದರೆ ನಿಮಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂತಂದರೆ ನಾನು ಹೇಳುವಂಥದ್ದು ಇಷ್ಟೇ, ಸರ್ಕಾರ ಐ ಥಿಂಕ್ ಪ್ರತಿಯೊಬ್ಬರಿಗೂ ಹಣ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದೆ, ಪುಷ್ ಮಾಡ್ತಾ ಇದೆ. ಐ ಥಿಂಕ್ DBTಯಲ್ಲಿ ಪುಷ್ ಮಾಡಿದರೆ ಆರಾಮ್ಸೆ ಪೇ ಆಗುತ್ತೆ. ಅಂದರೆ ಈಗ ನೀವು ತಲೆ ಕೆಡಿಸ್ಕೊಳ್ಳದೆ ಆರಾಮ್ಸೆ ಹಣ ಬರುತ್ತೆ ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ನಿಮ್ಗೆ ಹೆಂಗೆ ಅನಿಸುತ್ತೆ ನಮಗೆ ನೀವು ಕಮೆಂಟನ್ನು ಮಾಡಬಹುದು. ಯಾಕಂತಂದರೆ ನಾನು ಯಾವಾಗಲೂ ಹೇಳುವಂಥದ್ದು, ಯಾಕಂತಂದರೆ ನಾನು ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಯಾಕಂತಂದರೆ ತುಂಬ ಜನರಿಗೆ ಹಣ ಜಮೆ ಆಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ನಿಮಗೆ ಹೆಂಗೆ ಅನಿಸುತ್ತೆ ನೀವು ಕಮೆಂಟ್ ಮಾಡಿ. ನಾನು ಹೇಳುವಂಥದ್ದು ಅಷ್ಟೇ, ದಟ್ಸ್ ಇಟ್. ನಿಮಗೆ ಹೆಂಗೆ ಅನಿಸುತ್ತೆ ನೀವು ಹಂಗೆ ಕಮೆಂಟ್ ಮಾಡಿ ಅಷ್ಟೇ. ನಾನೇನೋ ಹಂಗೆ ಮಾಡಿ ಹಿಂಗೆ ಮಾಡಿ ಅದೆಲ್ಲ ನಾನು ನಿಮ್ಗೆ ಹೇಳಲಿಕ್ಕೆ ಹೋಗಲ್ಲ. ನಿಮಗೆ ಹೆಂಗೆ ಅನಿಸುತ್ತೆ ನೀವು ಹಾಗೆ ಕಮೆಂಟ್ ಮಾಡಿ ಅಂತ ನಾನು ಹೇಳುವಂಥದ್ದು. ಆ್ಯಂಡ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಪೊಟೆನ್ಷಿಯಲ್ ಏನನ್ನುವಂಥದ್ದನ್ನು ನೀವು ಚೆಕ್ ಮಾಡಬೇಕಾಗ್ತದೆ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಅಷ್ಟೇ ಹೇಳುವಂಥದ್ದು. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಕಮೆಂಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ
ಹಣ ಜಮೆ ಆಗಲಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ. ಆ್ಯಂಡ್ ಇನ್ನೊಂದು ವಿಚಾರ, ತುಂಬ ಜನ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಎಲ್ರಿಗೂ ಹಣ ಜಮೆ ಆಗ್ತಾಯಿದೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಹಾಗಾದರೆ ಯಾವಾಗ ಹಣ ಬರುತ್ತೆ? ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಯಾವಾಗ ಹಣ ಬರುತ್ತೆ, ಏನು ಕತೆ, ಯಾವಾಗ ಹಣ ಹಾಕ್ತಾರೆ ಸರ್ಕಾರ, ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ದಯವಿಟ್ಟು ಹಾಗಾಗಿ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ತುಂಬ ಮ್ಯಾಟ್ರ್ ಆಗ್ತದೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಯಾವಾಗ ಹಣ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಸಿಂಪಲಾಗಿ ತುಂಬ ಜನರಿಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತೀರಾ ಹಣ ಬಂದಿಲ್ಲ ಹಂಗೆ ಅಂತ. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ಯಾವಾಗ ಹಣ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಬನ್ನಿ. ಫಸ್ಟ್ ಆಫ್ ಆಲ್, ರೇಷನ್ ಕಾರ್ಡ್ ಅಪ್ಡೇಟನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು. ಹೌದು, ಖಂಡಿತವಾಗ್ಲೂ. ಯಾಕಂತ ತುಂಬ ಜನ ಹೇಳ್ತೀರಾ ಎಂಥ ರೇಷನ್ ಕಾರ್ಡ್ ಅಪ್ಡೇಟ್ ಅಂತ ಕೇಳ್ತೀರಾ. ಹೌದು, ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟ್ಲಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕಿಲ್ಲ ಅಂತಂದರೆ ಹಣ ಬರೋಲ್ಲ. 100% ಆಗಿ ಹೇಳ್ತಾ ಇದ್ದೀನಿ. ರೇಷನ್ ಕಾರ್ಡ್ ಅಪ್ಡೇಟ್ ವೆರಿ ಇಂಪಾರ್ಟೆಂಟ್. ಯಾವ ಲೆವೆಲಿಗೆ ಇಂಪಾರ್ಟೆಂಟ್ ಅಂತಂದರೆ, ಈ ಒಂದು ಯೋಜನೆಯಲ್ಲಿ ನೀವು ಹಣವನ್ನು ಪಡ್ಕೊಳ್ಬೇಕು. ನೀವು ಹಣವನ್ನು ನಾವು ರೇಷನ್ ಕಾರ್ಡ್ ಅಪ್ಡೇಟನ್ನು ನಾವು ಅಂದರೆ ಹಣವನ್ನು ಪಡ್ಕೊಳ್ಬೇಕು. ಆ ಒಂದು ಅಪ್ಡೇಟಿಂದ ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂತಂದರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಯಾವ ಲೆವೆಲಿಗೆ ಇಂಪಾರ್ಟೆಂಟ್ ಅಂತಂದರೆ ನೀವು ಯೋಚನೆಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಆ ಲೆವೆಲಿಗೆ ಇಂಪಾರ್ಟೆಂಟ್. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕಾಗ್ತದೆ. ರೇಷನ್ ಕಾರ್ಡ್ ಅಪ್ಡೇಟನ್ನು ಫಸ್ಟ್ಲಿ ಮಾಡ್ಕೊಳ್ಳಿ. ಎಲ್ರಿಗೂ ಹೇಳುವಂಥದ್ದು, ಈಗ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ನಾವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲ್ಲ ಅಂತಂದರೆ ಅದು ನಿಮ್ಮ ಫಾಲ್ಟ್ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬರಲ್ಲ ಅನ್ನುವಂಥವ್ರಿಗೆ ನಾನು ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಹೇಳುವಂಥದ್ದು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನೆಗೆಟಿವನ್ನು ಯೋಚನೆ ಮಾಡಬೇಡಿ. ನಾನು ಹೇಳುವಂಥದ್ದು ಏನಂತಂದರೆ, ನೀವು ನೆಗೆಟಿವನ್ನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೆ ಹೇಳುವಂಥದ್ದು, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಈಸಿಯಾಗಿ, ನಾನು ಹೇಳುವಂಥದ್ದು ಏನು ಭಾರಿ ಕಷ್ಟದಿಂದ ಅಂತಲ್ಲ, ಈಸಿಯಾಗಿ ಒಂದೊಳ್ಳೆ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರು ಕೂಡ, ನಾನು ಆವಾಗಲಿಂದನೇ ಹೇಳ್ತಾ ಇದ್ದೀನಿ, ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಎಲ್ಲರೂ ಕೂಡ ಮಾಡ್ಬೋದು. ಆಗಲ್ಲ ಅಂತ ಏನೂ ಕೂಡ ಇಲ್ಲ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದಷ್ಟೇ, ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ ನನಗೆ. ಯಾಕಂತ ನಿಮ್ಮ ಅನಿಸಿಕೆ ತುಂಬ ಮ್ಯಾಟರ್ ಆಗ್ತದೆ. ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆ ತುಂಬ ಮ್ಯಾಟರ್ ಆಗ್ತದೆ. ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಮಾಡಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಎಲ್ಲರ ಕೊಂಡಿ ಹಣ ಬರಲಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ಹೇಳುವಂಥದ್ದು, ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡಿ. ಆ್ಯಂಡ್ ಪ್ರತಿಯೊಬ್ಬರ ಕೊಂಡಿ ಹಣ ಬರಲಿ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿರ್ಬೋದು, ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಒಂದು ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಸಿಗ್ತಾ ಇರುತ್ತೆ. ಎಲ್ಲ ರೀತಿಯ ಒಂದು ಹಣನೂ ಕೂಡ ನಿಮಗೆ ಬರಲಿ ಅಂತ ನಾನು ಆಶಿಸ್ತೇನೆ. ಯಾಕಂತಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ, ತುಂಬ ಜನರ ಕೊಂಡಿ ಹಣ ಜಮೆ ಆಗಿಲ್ಲ. ಆ ರೀತಿ ಪ್ರಾಬ್ಲಮ್ ಇರುವಾಗ ನಾನು ಹೇಳುವಂಥದ್ದು ಇಷ್ಟೇ, ಪ್ರತಿಯೊಬ್ಬರಿಗೂ ಹಣ ಬರಲಿ, ಪ್ರತಿಯೊಬ್ಬರ ಕೊಂಡಿ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಂದರೆ ಮೈನ್ಲಿ ಏನು ಗೊತ್ತಾ, ನಿಮ್ಗೆ ಒಂದು ವಿಚಾರವನ್ನು ಸಿಂಪಲಾಗಿ ನಾನು ಹೇಳ್ತಾ ಹೋಗ್ತೀನಿ, ಏನು ಜಾಸ್ತಿ ಇದು ಮಾಡಲ್ಲ. ನಾನು ಹೇಳುವಂಥದ್ದು, ನೀವು ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೇಕು ಅಂದರೆ, ಈಸಿಲಿ ಏನು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಈಸಿಲಿ ಪಡ್ಕೊಳ್ಬೇಕಂತಂದರೆ, ಫಸ್ಟ್ಲಿ ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು, ಮಿಸ್ ಮಾಡಬಾರ್ದು. ಮತ್ತು ಇನ್ನೊಂದು ವಿಚಾರ, ಸಿಂಪಲಾಗಿ ನಾನು ಹೇಳುವಂಥದ್ದು, ಮೈನ್ ಥಿಂಗ್ ಏನಪ್ಪ ಅಂತಂದರೆ, ನೀವು ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಮಾಡ್ತೀರಾ ಅಥವಾ ನೀವು ಎಲ್ಲ ರೀತಿಯ ಅಪ್ಡೇಟ್ಗಳನ್ನ ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ, ಡೆಫಿನೆಟ್ಲಿ ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್ ಅನ್ನೋದಕ್ಕಿಂತ ಇಟ್ಸ್ ಅ ರಿಯಾಲಿಟಿ. ನಾನು ಹೇಳುವಂಥದ್ದಕ್ಕೆ ನೀವು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಎಲ್ರಿಗೂ ಹೇಳುವಂಥದ್ದಷ್ಟೇ, ನಾನು ಪ್ರತಿಯೊಬ್ಬರಿಗೂ ಹೇಳುವಂಥದ್ದಷ್ಟೇ, ಎಲ್ಲ ರೀತಿಯ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಮಾಡಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಅಪ್ಡೇಟ್ ಮಿನಿಟ್ಸ್ ಕನ್ನಡಕ್ಕೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ನಾವು ಇನ್ನೂ ವಿಡಿಯೋ ಮಾಡಲಿಕ್ಕೆ ಏನೋ ಸ್ಪೋರ್ಟಿ ಸಿಗ್ದಂಗೆ ಆಗುತ್ತೆ, ಏನೋ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಕೂಡ ನಾನು ಹೇಳುವಂಥದ್ದಷ್ಟೇ, ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.